ಈ ಡ್ರಾಮಾದ ಸ್ಟಾರ್ಟಿಂಗ್ ಸೀನ್ನಲ್ಲಿ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಅವಳ ಹೆಸರು ಜೋಶಿಯಾ. ಅವಳು ತನ್ನ ಫಿಯಾನ್ಸಿ ಫ್ಯೂನರಲ್ಗೆ ಬರುತ್ತಾಳೆ. ಅವನ ಶವವನ್ನು ನೋಡಿ ತುಂಬ ದುಃಖಿಸುತ್ತಿರುತ್ತಾಳೆ. ಹಾಗೆ ಅವನ ಶವ ಬಾಕ್ಸ್ಗೆ ಕಿಸ್ ಮಾಡಿ ಅಲ್ಲಿಂದ ಹೊರಡುವಾಗ ಶಾಕ್ ಆಗಿ ನೋಡುತ್ತಾಳೆ. ಯಾಕಂದರೆ ಅವಳ ಮುಂದೆ ಅವಳ ಫಿಯಾನ್ಸಿ ಬಂದಿರುತ್ತಾನೆ. ಅವನು ಓಡಿ ಬಂದು ಅವಳಿಗೆ ಕಿಸ್ ಮಾಡಲು ಸ್ಟಾರ್ಟ್ ಮಾಡುತ್ತಾನೆ. ಕಟ್ ಮಾಡಿದ್ರೆ ಹೀರೋಯಿನ್ ಶಾಕ್ ಆಗಿ ಎದ್ದೇಳ್ತಾಳೆ. ಆಗ ಅಲ್ಲಿಗೆ ಅವಳ ಫ್ರೆಂಡ್ ಬಂದು ಎದ್ದ ನೀನು ಎಂದಾಗ ಅವಳಂತಾಳೆ, ನಾನು ಯಾಕೆ ಇಲ್ಲಿ ಇದ್ದೀನಿ ಎಂದಾಗ ಅವನಂತಾನೆ, ನೀನು ನಿನ್ನ ಗಂಡನ ಫ್ಯೂನರಲ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ತಲೆ ಸುತ್ತ ಬಿದ್ದೋಗಿದ್ದೆ ಎನ್ನುತ್ತಾನೆ. ಆಗ ಅವಳು ಯೋಚಿಸ್ತಾಳೆ, ಹಾಗಾದರೆ ಅದೆಲ್ಲ ಸುಳ್ಳ, ಅದೆಲ್ಲ ಹ್ಯಾಲುಸಿನೇಷನಾ ಅಂತ ಯೋಚಿಸ್ತಿರ್ತಾಳೆ. ಅವನು ಅಂತಾನೆ, ಸರಿ ನೀನು ಇಲ್ಲಿದ್ರೆ ತುಂಬ ಅವನ ನೆನಪಲ್ಲೇ ಇರ್ತೀಯ, ಆದ್ದರಿಂದ ನೀನು ಸ್ವಲ್ಪ ದಿವಸ ಅಬ್ರಾಡಿಗೆ ಹೋಗು ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ಹೀರೋಯಿನ್ 6 ತಿಂಗಳ ನಂತರ ಏನಾಗುತ್ತೆ ಅಂತ ತೋರಿಸ್ತಾರೆ. ಅವಳು ಬಂದ್ಬಿಟ್ಟು ಒಂದು ಮನೆ ಒಳಗಡೆ ಹೋಯ್ತಾಳೆ. ಅವಳಿಗೆ ಫುಲ್ಲು ಸುಸ್ತಾಗಿರುತ್ತೆ. ಆಗ ಅವಳು ಹಾಗೆ ಸೋಫಾ ಮೇಲೆ ಕೂತ್ಕೊಂಡು ಒಬ್ಬರ ಮೇಲೆ ಹಾಗೆ ತೊಡೆ ಮೇಲೆ ಮಲಗಿಬಿಡ್ತಾಳೆ. ನೋಡಿದರೆ ಅದು ನಮ್ಮ ಹೀರೋ. ಆಗ ಅವನಂತಾನೆ, ಹಲೋ ನೀವೇನು ಮಾಡ್ತಿದ್ದೀರಾ ಅಂದಾಗ ಹೀರೋನ ನೋಡಿ, ಅಯ್ಯೋ ಇದು ಪಕ್ಕಾ ಹ್ಯಾಲುಸಿನೇಷನ್ನೇ ಅಂತ ಹೇಳ್ತಾಳೆ. ಆಗ ಹೀರೋನು ಮಾತಾಡ್ತಾನೆ, ನೀನು ದಯವಿಟ್ಟು ಮಾತಾಡಬೇಡ, ಫಸ್ಟು ನಾನು ಸರ್ಚ್ ಮಾಡ್ತೀನಿ ಇರು ಅಂತ ಫೋನ್ನಲ್ಲಿ ಹ್ಯಾಲುಸಿನೇಷನ್ ಬಗ್ಗೆ ಸರ್ಚ್ ಮಾಡ್ತಾಳೆ. ಅದ್ರಾಗಂತೂ ಇದೊಂಥರ ಕಾಮನ್ ಡಿಸಾರ್ಡರ್ ಅಂತ ಬರುತ್ತೆ. ಅವಳು ಸಡನ್ನಾಗಿ ಹೀರೋನ ನೋಡಿ, ಆದರೆ ಇದು ರಿಯಲ್ ಥರ ಇದೆಯಲ್ಲ ಎಂದು ಮುಟ್ಟಿ ಬೇರೆ ನೋಡ್ತಾಳೆ. ನೀನೇ ತಾನೇ ಹೀರೋಯಿನ್ ಅಂದಾಗ ಅವಳು, ಅಯ್ಯೋ ನಾನು ಕೇಳಲ್ಲ ಅಂತ ಕಿವಿ ಮುಚ್ಕೊಳ್ತಾಳೆ. ಆದರೆ ಹೀರೋ ನಿಜ ಥರನೂ ಇಲ್ಲ, ಸುಳ್ಳು ಥರನೂ ಇಲ್ಲ ಅಂತ ಅವಳು ಯೋಚಿಸ್ತಿರ್ತಾಳೆ. ಆಗ ಹೀರೋ ಅದನ್ನ ನೋಡಿ, ಅಯ್ಯೋ ಹುಚ್ಚಿ ಕಣಪ್ಪ ಎಂದು ಅಲ್ಲಿಂದ ಎದ್ದೋಗಲು ನೋಡಿದಾಗ ಅವಳಂತೂ ಹಾಗೆ ಅವನ ಮೇಲೆ ಹತ್ತಿ ಕೂತ್ಕೊಬಿಡ್ತಾಳೆ. ಅಯ್ಯೋ ರೀ ನೀವರೀ, ನಾನು ಎಷ್ಟು ದಿವಸ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ರೀ ಅಂತ ಅವನಿಗೆ ಫುಲ್ಲು ಚಿತ್ರಹಿಂಸೆ ಕೊಡ್ತಿರ್ತಾಳೆ. ಆ ಟೈಮ್ಗೆ ಹೀರೋ ತಂಗಿನೋ ಅಕ್ಕನೋ ಅಲ್ಲಿಗೆ ಬರ್ತಾಳೆ. ಹೀರೋನ ನೋಡಿ, ನೀನು ಯಾವಾಗ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಅವಳನ್ನ ನೋಡಿ, ನಿನ್ನ ಕಣ್ಣಿಗೂ ಇವನು ಕಾಣಿಸ್ತಾನಾ ಅಂತ ಕೇಳ್ತಾಳೆ. ಆಗ ಹೀರೋ ಹಾಗೆ ಹೀರೋಯಿನ ಅಂಗಿ ಎತ್ತು ನಿಲ್ಲಿಸ್ತಾನೆ. ಆಗ ಹೀರೋ ಅಕ್ಕ ಕೇಳ್ತಾಳೆ, ನೀನು ಬಂದಿರೋದು ಯಾಕೆ ನನಗೆ ಹೇಳಲೇ ಇಲ್ಲ ಅಂತ ಕೇಳ್ತಾಳೆ. ಆಗ ಹೀರೋಯಿನ್, ಏನು ಇವನು ನಿನ್ನ ತಮ್ಮನ, ಆದರೆ ಇವನು ನನ್ನ ಫಿಯಾನ್ಸಿ ಹಾಗೆ ಇದ್ದಾನಲ್ಲ ಎಂದು ಹೇಳ್ತಾಳೆ. ನೀನು ಯಾವಾಗ ಇಲ್ಲಿಗೆ ಬಂದೆ ಅಂತ ಸರಿ ಇರಿ, ನಾನು ಇಬ್ಬರಿಗೆ ಸರಿಯಾಗಿ ಇಂಟ್ರೊಡ್ಯೂಸೇ ಮಾಡಲಿಲ್ಲ. ಹೀರೋಯಿನ್ ನೋಡಿ ಹೇಳ್ತಾಳೆ, ಇವನು ನನ್ನ ತಮ್ಮ, ಹಾಗೆ ನಿನಗೆ ಇವನು ಆಂಕಲು ಆಗ್ತಾನಂತ ಹೇಳ್ತಾಳೆ. ಹೀರೋಯಿನ್ಗಂತೂ ಶಾಕು, ಏನು ಈ ಹ್ಯಾಂಡ್ಸಮ್ ಹುಡುಗ ನನಗೆ ಆಂಕಲ ಅಂತ ಯೋಚಿಸ್ತಾಳೆ. ಅವಳು ತನ್ನ ರೂಮಿಗೆ ಹೋದ್ರೂ ಹೀರೋ ಬಗ್ಗೆ ಯೋಚಿಸೋದೇ ನಿಲ್ಲಿಸಲ್ಲ. ಯಾಕಂದರೆ ಅವಳಿಗೊಂಥರ ಅನುಮಾನ ಇರುತ್ತೆ, ಹೀರೋ ತನ್ನ ಗಂಡನೇ ಅಂತ. ಅದ್ರಾಗೂ ಬೇರೆ ಇನ್ನೂ ಯೋಚಿಸ್ತಾಳೆ, ಅವನಿಗೇನಾದರೂ ಮೆಮೊರಿ ಲಾಸ್ ಆಗಿದೆಯಾ, ಆಗಿದ್ದರೆ ನಾಳೆ ನಾನು ಪಕ್ಕ ಅದನ್ನು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇನೇ ಹೋಗಿ ಹೀರೋಗೆ ಸಿಂಚನ್ದು ಅಂಡರ್ವೇರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಇದನ್ನು ಹಾಕೊಂಡ್ರೆ ಪಕ್ಕ ಅವ್ನು ನನ್ನ ಗಂಡನೇ ಅಂತ ಚೆಕ್ ಮಾಡ್ತಾಳೆ. ನೋಡಿದ್ರೆ ಅದೇ ಇರುತ್ತೆ. ಇದನ್ನ ಹಿಡ್ಕೊಂಡೆ ಕನ್ಫರ್ಮ್ ಮಾಡೋಕ್ಕಾಗಲ್ವಲ್ಲ, ಆದ್ದರಿಂದ ಇನ್ನೊಂದು ಪ್ಲ್ಯಾನ್ ಮಾಡ್ತಾಳೆ. ಅವಳು ವೆಡ್ಡಿಂಗ್ ದಿವಸ ಒಂದು ಪರ್ದೆನ ಹಾಕ್ಕೊಂಡಿರ್ತಾಳೆ. ಅದನ್ನು ತಗೊಂಡೋಗಿ ಹೀರೋ ಮುಂದೆ ತೋರಿಸ್ತಾಳೆ. ಹಾಗಂತಾಳೆ, ರೀ ನನ್ನ ಮತ್ತೆ ಮದುವೆ ಆಗಿ ಅಂತ ಹಾಗೆ ಓಡೋಗ್ತಿರ್ತಾಳೆ. ಹೀರೋನು ಓಡ್ ಬಂದು ಅವಳನ್ನ ಹಗ್ ಮಾಡ್ಕೊಳ್ತಾನೆ. ಅವಳು ಅಂತಾಳೆ, ನನಗೆ ಗೊತ್ತಿದ್ದು ನೀವೇ ಅಂತ, ನೀವೇ ತಾನೇ ಇದು ಅಂತ ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಾಳೆ. ನಿಮಗೆಲ್ಲ ಜ್ಞಾಪನಕ್ಕೆ ಬಂದ್ಬಿಡ್ತಾ ಅಂತ ಬೇರೆ ಹೇಳ್ತಾಳೆ. ಹೀರೋ ಏನು ಮಾತಾಡಲ್ಲ. ಆಗ ಅಯ್ಯೋ ಹುಚ್ಚಿ ತಗಳೆ ನಿನ್ನ ಪರ್ದಾನ ಅಂತ ಅವಳ ಕೈಲೇ ಎತ್ಕೊಟ್ಬಿಡ್ತಾನೆ. ಅವಳಿಗಂತೂ ಎಲ್ಲ ಪ್ಲ್ಯಾನು ಹಾಳಾಗ್ದಂಗೆ ಆಗೋಯ್ತು. ನೆಕ್ಸ್ಟ್ ಡೇ ಅವಳು ಹೋಗ್ಬಿಟ್ಟು ಹೀರೋ ಬಳಿಗೆ ಹೋಗಿ, ನೀನನ್ನು ಕ್ಷಮಿಸಿದ್ರೆ ಈ ಹಾಲನ್ನ ಕುಡಿತೀಯಾ ಅಂತ ಹಾಲನ್ನ ನೀಡ್ತಾಳೆ. ಹೀರೋನು ಅವಳ ಮಾತಿಗೆ ಬೆಲೆ ಕೊಟ್ಟು ಆ ಹಾಲನ್ನ ಕುಡಿತಾನೆ. ಆಗ ಅವನ ಕಣ್ಣ ಮಿಟುಕಿಸ್ತಿರ್ತಾನೆ. ಅದನ್ನ ನೋಡಿ, ನನಗೆ ಪಕ್ಕ ಗೊತ್ತು ನಿಮಗೆ ಹಾಲಂದರೆ ಇಷ್ಟ ಇಲ್ಲ ರೀ, ಇದು ನೀವೇ, ಖಂಡಿತ ನೀವೇ ಅಂತ ಅವನಿಗೆ ಮತ್ತೆ ಅವನ ಮೇಲೆ ಹತ್ಕೊಂಡು ಕೂತ್ಕೊಂಡು ಚಿತ್ರಹಿಂಸೆ ಕೂಡ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಗ ಹೀರೋ, ನೀನು ನನ್ನ ಹತ್ರ ಏನು ಕೇಳಿದೆ, ಕ್ಷಮೆ ಕೇಳಿದೆ, ಅದನ್ನು ನಾನು ಒಪ್ಕೊಳ್ಳೋ ರೀತಿಯಲ್ಲಿ ಕುಡ್ದಿರೋದು ಅಷ್ಟೇ ಅಂತ ಹೇಳ್ದೆ. ಯಾಕೆ ಇದರಿಂದ ನನಗೆ ಖುಷಿ ಇಲ್ವಾ ಅಂದಾಗ ಅವಳು, ಹೌದು ನನಗೆ ತುಂಬಾ ಖುಷಿ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಓಡೋಗ್ಬಿಡ್ತಾಳೆ. ಆದರೂ ಅವಳು ಸುಮ್ಮನೆ ಇರಲ್ಲ. ಮತ್ತೆ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ರೀತಿ ಅವಳು ಗಂಡಂದೊಂದು ಬಾಕ್ಸಲ್ಲಿ ಹಳೆ ಥಿಂಗ್ಸ್ ಎಲ್ಲನೂ ಇರುತ್ತೆ. ಅದ್ರಾಗೊಂದು ಟಿ ಶರ್ಟ್ ಇರುತ್ತೆ. ಆ ಟಿ ಶರ್ಟಲ್ಲಿ ಒಂದು ಕೂದಲಿರುತ್ತೆ. ಈ ಕೂದಲು ಮತ್ತು ಹೀರೋ ಕೂದಲು ಜೊತೆ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಅಂತ ಹೀರೋ ಬಳಿ ಹೋಗ್ತಾಳೆ. ಹೀರೋ ಹತ್ರ ಹೋಗ್ಬಿಟ್ಟು ಮೆತ್ತಿಗೆ ಅವ್ನ ಕೂದಲನ್ನ ಕೀಳೋದಂತ ನೋಡ್ತಾಳೆ. ಅಷ್ಟೊತ್ತಿಗೆ ಹೀರೋ ಅವಳದು ಫೋಟೋ ಹೊಡೆದ್ಬಿಡ್ತಾನೆ. ಅಯ್ಯೋ ಏನು ಮಾಡ್ತಿದ್ದೀರಾ ನೀವು ಅಂಕಲ್, ನಾನು ನಿಮಗೆ ಮಸಾಜ್ ಮಾಡ್ಲಂತ ಬಂದೆ ಅಷ್ಟೇ ಅಂಕಲ್ ಅಂದಾಗ ಹೀರೋ, ಅಯ್ಯೋ ನಿನ್ನೆಲ್ಲ ನಂಬೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂದಾಗ, ಇಲ್ಲಿ ನೋಡಿ ಅಂಕಲ್, ನೀವು ನನ್ನ ಸಂಪೂರ್ಣವಾಗಿ ನಂಬಿ ಆಯಿತಾ, ನಾನು ನಿಮಗೆ ಮಸಾಜ್ ಮಾಡ್ತೀನಿ ಅಷ್ಟೇ ಅಂದ್ಬಿಟ್ಟು ಹೀರೋನ ಕರ್ಕೊಂಡೋಗಿ ಮಸಾಜ್ ಮಾಡ್ತಾಳೆ. ಆ ಟೈಮಲ್ಲಿ ಹಂಗೆ ಕೂದಲನ್ನ ಕೀಳೋದಂತ ನೋಡ್ತಾಳೆ. ಆದರೆ ಹೀರೋ ಅಲ್ಲಿಂದ ಎದ್ದೋಗಕ್ಕೆ ನೋಡ್ತಾನೆ. ಅಯ್ಯೋ ಇರಿ, ನಾನು ಇನ್ನೂ ಮಸಾಜೇ ಮಾಡಲಿಲ್ಲ ಅಂತ ಹೀರೋನ ಫೋರ್ಸಾಗಿ ಕುಂಡ್ರಿಸ್ತಾಳೆ. ಹೀರೋನು ಅಲ್ಲಿಂದ ಎದ್ದೋಗಕ್ಕೆ ನೋಡ್ತಾನೆ. ಆಗ ಹೀರೋ ತುಂಬ ಫೋರ್ಸಾಗಿ ಹೋಗ್ಬೇಕಾದಾಗ ಹೀರೋಯಿನ್ ಸ್ಲಿಪ್ಪಾಗಿ ಅಲ್ಲಿರೋ ಪ್ಲೇಟ್ನ ಬೀಳಿಸ್ಬಿಡ್ತಾಳೆ.
ಅದು ಡೈರೆಕ್ಟಾಗಿ ಹೋಗಿ ಹೀರೋ ತಲೆ ಮೇಲೇ ಬಿದ್ದುಬಿಡುತ್ತೆ ಒಂದು ಚಿಕ್ಕ ಬಾಟ್ಲು. ಅದನ್ನ ನೋಡಿ ಹೀರೋಯಿನ್ ನಗ್ತಿರ್ತಾಳೆ, ಅವಳಿಗೆ ನಗು ಅಂತೂ ತಡ್ಕೊಳಕ್ಕಾಗ್ತಿರಲ್ಲ. ಆಗ ಹೀರೋನು ಹೋಗಿ ಸ್ನಾನ ಗೀನ ಎಲ್ಲ ಬರ್ತಾನೆ. ಆಗಲೂ ಹೀರೋಯಿನ್ ರೆಡಿಯಾಗಿ ನಿಂತಿರ್ತಾಳೆ. ಅಯ್ಯೋ ಅಂಕಲ್ ಇಲ್ಲಿ ಬನ್ನಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಹೇರ್ ಡ್ರೈಯಿಂಗ್ ಮಾಡ್ತೀನಿ ನಿಮ್ಮ ಕೂದಲಿಗೆ ಅಂತ ಹೇಳಿ ಮುಂದೆ ಬರ್ತಾಳೆ. ಸ್ಲಿಪ್ಪಾಗಿ ಹಾಗೆ ಹೀರೋ ಟವಲ್ನ ಬಿಚ್ಚಿಬಿಡ್ತಾಳೆ, ಕೆಳಗೂ ಬಿದ್ದೋಯ್ತಾಳೆ. ಆಗ ಹೀರೋ ಅಂತೂ ಶಾಕಾಗಿ ನೋಡ್ತಿರ್ತಾನೆ. ಅವಳು ನೋಡ್ಬಿಟ್ಟು ಅಯ್ಯೋ ಭಗವಂತ ಅಂತ ಕಣ್ಮುಚ್ಕೊಬಿಡ್ತಾಳೆ. ಆ ಟೈಮಲ್ಲಿ ಹೀರೋ ಅಕ್ಕನೂ ಅಲ್ಲಿಗೆ ಬರ್ತಾಳೆ. ಅವಳು ನೋಡಿ ಆ ಕಡೆ ತಿರುಗಿಬಿಡ್ತಾಳೆ. ಹೀರೋಯಿನನ್ನು ನೋಡಿ ನೀನು ನನ್ನ ಕೈಯಲ್ಲಿ ಸತ್ತೆ ಕಣೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ಹೀರೋರ ಅಕ್ಕ ಕೇಳ್ತಾಳೆ, ಏನಾಯ್ತು ಇಲ್ಲಿ ಅಂದಾಗ ಹೀರೋಯಿನ್ ಅಂತಾಳೆ, ಅಯ್ಯೋ ನಿಮ್ಮ ತಮ್ಮಂದು ಅದು ಟವಲ್ ಬೇರೆ ಬಿಚ್ಚೋಯ್ತಾ, ಅದನ್ನ ಸರಿ ಮಾಡು ಅಂತ ಹೇಳ್ದೆ ಅಂದ್ಬಿಟ್ಟು ಅವಳು ನಾಚಿಕೆ ಪಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಇವಳಂತೂ ಏನಾಯ್ತು ಅಂತ ಯೋಚಿಸ್ತಾನೆ ಇರ್ತಾಳೆ. ಹಾಗೆ ನೈಟ್ ಆಗುತ್ತೆ, ಹೀರೋನ ತೋರಿಸ್ತಾರೆ. ಹೀರೋ ಯಾರಿಗೂ ಗೊತ್ತಾಗದಂತೆ ಟೋಪಿ ಎಲ್ಲ ಹಾಕ್ಕೊಂಡು ಬಂದಿರ್ತಾನೆ. ಆಗ ಅಲ್ಲೊಬ್ರು ಹೋಗ್ತಿರ್ತಾರೆ. ಹಾಗೆ ಅವ್ರ ಪೆನ್ನ ಬೀಳಿಸೋ ರೀತಿ ಬೀಳಿಸಿ ಅವ್ರ ಹತ್ರನೇ ಹೇಳ್ತಾನೆ, ಅಯ್ಯೋ ನಿಮ್ಮ ಪೆನ್ ಕೆಳಗಡೆ ಬಿದ್ದೋಗಿದೆ ನೋಡಿ ಅಂತ ಹೇಳ್ತಾನೆ. ಆ ವ್ಯಕ್ತಿನೂ ಅಯ್ಯೋ ಪೆನ್ ಬಿದ್ದೋಯ್ತಲ್ಲ ಅಂತ ಎತ್ಕೊಳಕ್ಕೆ ಬರ್ತಾರೆ. ಆ ಟೈಮಲ್ಲಿ ಹೀರೋ ಅವ್ರ ಜೋಬಿಂದ ಫೋನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದ ಏನೋ ಒಂದು ಪ್ಲ್ಯಾನ್ ಹಾಕೋರೆ, ಹೀರೋನ ಆಸ್ತಿ ಎಲ್ಲನೂ ಇವ್ರ ಕೈಯಲ್ಲಿ ಬರಬೇಕು ಅಂತ. ಯಾಕಂದರೆ ಹೀರೋಯಿನ್ ಅವ್ರದ್ದು ದೊಡ್ಡ ಕಂಪನಿ ಇರುತ್ತೆ. ಅವ್ರದ್ದು ಯಾವ ಪ್ರಾಜೆಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಇವನು ಮತ್ತು ಇವ್ರ ಅಕ್ಕ ತಿಳ್ಕೊಳ್ಳೋಕ್ಕೆ ಈ ರೀತಿ ಎಲ್ಲ ಮಾಡ್ತವ್ರೆ. ಆಗ ಹೀರೋ ಅಕ್ಕನೂ ಅಂತಾಳೆ, ನೀನು ಯಾವಾಗಲೂ ಹೀರೋಯಿನ್ ಮೇಲೆ ಒಂದು ಕಣ್ಣಿಕ್ಕಿರೋ, ಅವಳು ಏನು ಮಾಡ್ತಾಳೆ ಅದನ್ನೆಲ್ಲನೂ ನೀನು ಹಾಳು ಮಾಡು ಅಂತಲೂ ಹೇಳ್ತಾಳೆ. ಸರಿ ಹೀರೋ ಅಂತಾನೆ, ನಾನೆಲ್ಲನೂ ಚೆಕ್ ಮಾಡಿದೆ, ಆದರೆ ಅದು ಡೈಮಂಡ್ ಡಾಕ್ಯುಮೆಂಟ್ ಮಾತ್ರ ಆಫೀಸಲ್ಲಿಲ್ಲ ಅಂದಾಗ ನೀನು ಗಂಡನ ರೂಮಲ್ಲೇ ಇರಬೇಕು, ಸ್ಟಡಿ ರೂಮಲ್ಲಿ ಹೋಗಿ ಚೆಕ್ ಮಾಡು, ಅದ್ರದ್ದು ಕೀ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳು ಸರಿ ಇರು, ಕೀ ಇಲ್ಲ ಅದ್ರದ್ದು, ಅದು ಯಾವಾಗಲೂ ಲಾಕ್ ಆಗಿರುತ್ತೆ, ನಾನು ಚೆಕ್ ಮಾಡ್ತೀನಿ ಅಂತಲೂ ಹೇಳ್ತಾಳೆ. ಕಟ್ ಮಾಡಿದ್ರೆ ಹೀರೋ ಮನೆಗೆ ಹೋಗಿರ್ತಾನೆ. ಅವ್ರ ಅಕ್ಕನೂ ಬರ್ತಾಳೆ, ಬಂದ್ಬಿಟ್ಟು ತಗೊಳ್ಳೋ ಇದು ಆ ಸ್ಟಡಿ ಕೀ ಅನಿಸುತ್ತೆ ಅವನು ಅಂತಲೂ ಹೇಳ್ತಿರ್ತಾಳೆ. ಹೀರೋ ಪೆನ್ ಬೆಳೆಸಿದ್ನಲ್ಲ ಆ ವ್ಯಕ್ತಿನೇ ಇವ್ರ ಗಂಡ ಅನಿಸುತ್ತೆ. ಪ್ರಾಜೆಕ್ಟ್ನ ಕಂಡುಹಿಡಿಬೇಕು, ಆ ಪ್ರಾಜೆಕ್ಟೇ ನಮ್ಮದು ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತಲೂ ಹೇಳ್ತಿರ್ತಾಳೆ. ಹೇಗಾದರೂ ಅವ್ರದ್ದು ಲೋಯೆಸ್ಟ್ ಆಫರನ್ನು ನಾವು ತಿಳ್ಕೊಂಡು ನಮ್ಮ ಕೈನ ಎಲ್ಲರಿಗೂ ತೋರಿಸ್ಬೇಕು ಅಂತಲೂ ಹೇಳ್ತಾಳೆ. ಹೀರೋನು ಇದನ್ನೆಲ್ಲನೂ ಕೇಳಿಸ್ಕೊಳ್ತಿರ್ತಾನೆ. ಆದರೆ ನಿನ್ನ ಗಂಡ ಮನೇಲೇ ಇದ್ದಾನಲ್ಲ, ನಾನು ಹೇಗೆ ಆ ರೂಮ್ಗೆ ಹೋಗಲಿ ಅಂತಲೂ ಕೇಳ್ತಾನೆ. ಆಗ ಅವಳು ಅಂತಾಳೆ, ಇಲ್ಲಿ ನೋಡು, ನಾಳೆ ನಾವು ಆಚೆ ಹೋಗ್ತಿದ್ದೀವಿ, ಆ ಟೈಮ್ನ ಯೂಸ್ ಮಾಡಿಕೊಂಡು ನೀನು ಒಳಗೆ ಬಂದು ಚೆಕ್ ಮಾಡಿ ಆ ಪ್ರಾಜೆಕ್ಟ್ನ ತೆಗೆದುಬಿಡು. ಹಾಗೆ ಅವು ಫ್ಯಾಮಿಲಿ ಆಸ್ತಿಗಳನ್ನೆಲ್ಲನೂ ನಮ್ಮ ಕೈಗೆ ಬರಬೇಕು ಅಂತ ಇವರಿಬ್ಬರು ಒಂದು ಪ್ಲ್ಯಾನ್ ಹಾಕ್ತಿರ್ತಾರೆ. ಹೀರೋಯಿನು ಅಲ್ಲಿಗೆ ಬಂದುಬಿಡ್ತಾಳೆ. ಇವರಿಬ್ಬರು ಶಾಕಾಗಿ ನೋಡ್ತಾರೆ. ಹೀರೋಯಿನ್ ಕೇಳಿಸ್ಕೊಂಡ್ಲೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗಾಯ್ಸ್.